ಹಲೋ ಸ್ನೇಹಿತರೆಲ್ಲರೂ ಹೆಂಗದಿರಿ? ನಾನಂತೂ ಭಾಳ ಚಲೋ ಮತ್ತು ಆರಾಮದಿ ನೋಡ್ರಿ. ಬಹಳಷ್ಟು ದಿನ ಆಗಿತ್ತು ವಿಡಿಯೋ ಮಾಡಿ. ಇವತ್ತು ಮತ್ತೊಂದು ಹೊಸ ವಿಡಿಯೋನ ತಂದಿದ್ದೇನೆ. ಅದಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾವು ಹಾಕುವ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ಮೊದಲು ತಲುಪ್ತವೆ ಸ್ನೇಹಿತರೆ. ನೋಡ್ರಿ, ಇವತ್ತು ಬಹಳಷ್ಟು ಜನರಿಗೆ ಹಲ್ಲು ನೋವಿನ ಸಮಸ್ಯೆ ಕಾಡ್ತಾ ಇರುತ್ತದೆ. ತುಂಬ ವಿಪರೀತವಾಗಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಹಲ್ಲು ನೋವಿನ ಸಮಸ್ಯೆ ಅನ್ನೋದು ಈಗ ಸಾಮಾನ್ಯವಾಗಿದೆ ಸ್ನೇಹಿತರೆ. ಈ ರೀತಿ ಹಲ್ಲು ನೋವಿನ ಸಮಸ್ಯೆನ ಯಾವುದೇ ರೀತಿಯ ಡಾಕ್ಟರ್ ಹತ್ರ ಹೋಗದೆ ನೀವು ಸರಿಯಾಗಿ ಮನೆಯಲ್ಲಿ ಗುಣಪಡಿಸಿಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೇನೆ. ತುಂಬಾ 100% ಯೂಸ್ ಇದೆ ಈ ರಿಸಲ್ಟ್ ಅನ್ನೋದು. ಒಂದ್ಸರಿ ಮಾಡಿ ನೋಡಿ, ನೀವೇ ಮತ್ತೆ ನಿಮ್ಮ ಮನೆಯವರಿಗೆ, ಮಕ್ಕಳಿಗೆ ಎಲ್ಲರಿಗೆ ಹಾಕ್ತಾ ಹೋಗ್ತೀರಾ ಈ ಒಂದು ಔಷಧಿಯನ್ನು. ನೋಡಿ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಅಂಗಳದಲ್ಲಿ, ಅಕ್ಕಪಕ್ಕದಲ್ಲಿ ಮತ್ತು ಹೊಲದಲ್ಲಿ ಈ ರೀತಿಯ ಗಿಡ ನೀವು ನೋಡೇ ಇರ್ತೀರ. ಇದಕ್ಕೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಗಜಟಿಕನ್ ಎಲೆ ಎಂದು ಕರೆಯುತ್ತಾರೆ. ಈ ಎಲೆನ ನಿಮ್ಮ ಮುತ್ತಾತ, ತಂದೆ, ತಾಯಿಗೆ ಕೇಳಿದರೆ ಹೇಳ್ತಾರೆ ಸ್ನೇಹಿತರೆ. ನಿಮಗೆ ಗೊತ್ತಿಲ್ಲ ಅಂತ ಕೇಳಿದರೆ ನೋಡ್ರಿ, ಈ ಥರ ಒಂದೊಂದು ಎಲೆನ ಕಡ್ಕೊತಾ ಇದ್ದೇನೆ. ತುಂಬಾ ಸಾಫ್ಟ್ ಮತ್ತು ಸ್ಮೂದಿ ಆಗಿರ್ತವೆ ಈ ಎಲೆಗಳು. ನೋಡ್ರಿ, ಒಂದು ಬೌಲ್ನಲ್ಲಿ ಒಂದು 8ರಿಂದ 10ರಷ್ಟು ಎಲೆನ ಕಳೆದುಕೊಂಡಿದ್ದೇನೆ ನಾನು. ನೋಡ್ರಿ, ಅದನ್ನು ಫ್ರೆಶ್ ಆಗಿ ಒಂದು ವಾಟರಲ್ಲಿ ಅಂದರೆ ನೀರಿನಲ್ಲಿ ತೊಳ್ಕೊತಾ ಇದ್ದೇನೆ. ನೀರಿನಲ್ಲಿ ತೊಳ್ಕೊಂಡ್ಬಿಟ್ಟು ಆ ನೀರನ್ನು ಜಾನ್ ಬಿಡ್ತಾ ಇದ್ದೇನೆ ನೋಡಿ ಸ್ನೇಹಿತರೆ. ನೋಡಿ, ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನೋಡ್ರಿ, ಏನು ಮಾಡಬೇಕಂದ್ರೆ ಈ ಥರ ಒಂದು ಬೌಲ್ ತೊಗೊಳ್ಳಿ. ನಿಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಬೌಲ್ ಇದ್ದೇ ಇರುತ್ತೆ. ಸ್ಟೀಲ್ ಬೌಲ್ ಬೇಡ ಅಂದರೆ ನೀವು ಪ್ಲಾಸ್ಟಿಕ್ ಬೌಲ್ ಕೂಡ ಯೂಸ್ ಮಾಡ್ಬೋದು. ನೋಡಿ ಸ್ನೇಹಿತರೆ, ನಾನು ತೋರಿಸ್ತಾ ಇದ್ದೀನಲ್ಲ, ಈ ಎಲೆಗಳನ್ನು ತೊಗೊಂಡಿದ್ದೇನೆ. ನೋಡಿರಿ, ನಿಮ್ಮ ಕೈಯಲ್ಲಿ ಫ್ರೆಶರ್ ಹಾಕಿಬಿಟ್ಟು ಈ ಎಲೆಯಲ್ಲಿರುವ ರಸದ ಅಂಶನ ನೀವು ಆ ಬೌಲ್ನಲ್ಲಿ ಹಾಕೋಬೇಕಾಗುತ್ತೆ ಸ್ನೇಹಿತರೆ. ನೋಡಿರಿ, ನಾನು ಯಾವ ಥರ ವೀಡಿಯೋದಲ್ಲಿ ತೋರಿಸ್ತೇನೆ ಅದೇ ರೀತಿ ಮಾಡಿ. ನೋಡಿರಿ, ಇದು ತುಂಬಾ ಬೆನಿಫಿಟ್ ಮತ್ತು ಯೂಸ್ಫುಲ್ ಟಿಪ್ಸ್ ಆಗಿದೆ. ಇಂಥ ಯೂಸ್ಫುಲ್ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮಲ್ಲಿ ರೆಸಿಪೀಸ್ ಕೂಡ ದೊರೆಯುತ್ತವೆ ಸ್ನೇಹಿತರೆ. ನಿಮಗೆ ಯಾವ ವಿಡಿಯೋಗಳು ಬೇಕೋ ಅವನ್ನ ಕಮೆಂಟ್ ಮಾಡಿ. ನೋಡಿ ಸ್ನೇಹಿತರೆ, ಇಷ್ಟು ರಸ ನೋಡಿ ಯಾವ ರೀತಿ ರಸ ಬಂದಿದೆ ಅಂತ. ಇದನ್ನು ನೋಡಿ ನಾನು ಬೌಲ್ನಲ್ಲಿ ಸರಿಯಾಗಿ ಹಿಂಡ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ನೋಡಿ, ಇದನ್ನು ನೀವು ಮಂಗಳವಾರ ಮತ್ತು ರವಿವಾರ ಇದನ್ನು ಬೆಳಗ್ಗೆ ಮುಖವನ್ನು ತೊಳೆದ ತಕ್ಷಣ ನಿಮ್ಮ ಹಲ್ಲು ನೋವು ಬಲಗಡೆ ಇದ್ದರೆ ಅದನ್ನು ಎಡಗಡೆ ಕಿವಿಯಲ್ಲಿ ಹಾಕೋಬೇಕು ಮತ್ತು ಎಡಗಡೆ ಇದ್ದರೆ ಬಲಗಡೆ ಕಿವಿಯಲ್ಲಿ ಇದನ್ನು ಹಾಕೋಬೇಕಾಗುತ್ತೆ ಸ್ನೇಹಿತರೆ. ತುಂಬಾ ಯೂಸ್ಫುಲ್ ಆದ ಟಿಪ್ಸ್ ಆಗಿದೆ. ಎಲ್ಲರೂ ಹಾಕಿಕೊಳ್ಳಿ ಸ್ನೇಹಿತರೆ. ಹಲ್ಲು ನೋವು ನಿಮಗೆ ಒಂದೇ ಒಂದು ವಾರದಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು.